ಪ್ರತಿ ವರ್ಷ ಏಪ್ರಿಲ್ 14 ಬಂತು ಅಂದ್ರೆ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಒಬ್ಬ ಮಹಾನ್ ವ್ಯಕ್ತಿಯ ಜೀವನವನ್ನ ನೆನ್ಪಿಸ್ಕೊಳ್ಳಲಾಗತ್ತೆ. ಈ ದಿನಾನೇ ಅಂಬೇಡ್ಕರ್ ಜಯಂತಿ. ಆದ್ರೆ ಇದು ಬರೀ ಒಂದು ಹುಟ್ಟಿದಬ್ಬನ? ಖಂಡಿತ ಇಲ್ಲ, ಅದಕ್ಕಿಂತ ತುಂಬಾನೇ ಮಿಗಿಲಾದದ್ದು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಈ ದಿನವನ್ನ ಅಂಬೇಡ್ಕರ್ ಜಯಂತಿ ಅಂತಾನೂ ಕರೀತಾರೆ, ಸಮಾನತೆಯ ದಿನ ಅಂತಾನೂ ಕರೀತಾರೆ. ಇದು ನಮ್ಮ ದೇಶದಾದ್ಯಂತ ಒಂದು ಪ್ರಮುಖ ಸಾರ್ವಜನಿಕ ರಜೆ. ನಾವು ನೋಡ್ತಿರೋ ಸಂಸತ್ ಭವನ ಇದೆಯಲ್ಲ, ಇದು ಅವರು ನಮಗೆ ಕೊಟ್ಟ ಅತಿ ದೊಡ್ಡ ಕೊಡುಗೆ. ಅಂದ್ರೆ ಭಾರತದ ಸಂವಿಧಾನಕ್ಕೆ ಒಂದು ದೊಡ್ಡ ಸಂಕೇತ. ಈ ಆಚರಣೆ ಎಷ್ಟು ದೊಡ್ಡ ಅಂದ್ರೆ ಭಾರತದ 25ಕ್ಕೂ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂಬೇಡ್ಕರ್ ಜಯಂತಿಗೆ ಅಧಿಕೃತವಾಗಿ ರಜೆ ಇರುತ್ತೆ. ಅಂದ್ರೆ ಯೋಚನೆ ಮಾಡಿ, ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇಡೀ ದೇಶದ ಮೇಲೆ ಇದೆ ಅಂತ. ಹಾಗಿದ್ರೆ ಯಾಕೆ ಈ ಆಚರಣೆ ಇಷ್ಟೊಂದು ಮುಖ್ಯ? ಯಾರು ಈ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್? ಅವರ ಜೀವನ, ಜ್ಞಾನದ ಸಂಕೇತವಾಗಿ, ಸಮಾನತೆಗಾಗಿ ಮಾಡಿದ ಹೋರಾಟವಾಗಿ ಹೇಗೆ ಎಲ್ಲರ ಮನಸ್ಸಲ್ಲಿ ಉಳಿತು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡ್ಕೋಣ ಬನ್ನಿ. ಅಂಬೇಡ್ಕರ್ ಅವರ ಕಥೆ ಶುರು ಆಗೋದೇ ಸವಾಲುಗಳಿಂದ. ಅವರ ಬಾಲ್ಯ, ಅವರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅವರ ಹೋರಾಟದ ನಿಜವಾದ ಮಹತ್ವ ನಮಗೆ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ. ಅಂಬೇಡ್ಕರ್ ಅವರು ಹುಟ್ಟಿದ್ದು 1891ರಲ್ಲಿ ಮಹಾರ್ ಅನ್ನೋ ದಲಿತ ಸಮುದಾಯದಲ್ಲಿ. ಆ ಕಾಲದಲ್ಲಿ ಅಸ್ಪೃಶ್ಯತೆ ಅನ್ನೋ ಒಂದು ಅಮಾನವೀಯ ಪದ್ಧತಿ ಸಮಾಜದಲ್ಲಿ ಆಳುವಾರಿ ಬೇರೂರಿತ್ತು. ಇದರ ಅರ್ಥ ಏನಪ್ಪಾ ಅಂದ್ರೆ, ಒಂದು ನಿರ್ದಿಷ್ಟ ಸಮುದಾಯದ ಜನರನ್ನ ಬೇರೆಯವರಿಂದ ದೂರ ಇಡೋದು, ಅವರನ್ನ ಮುಟ್ಟಬಾರ್ದು ಅನ್ನೋ ಥರ ತಾರತಮ್ಯ ಮಾಡೋದು. ಅವರ ಬಾಲ್ಯದ ಒಂದು ಘಟನೆ ಮನಸ್ಸಿಗೆ ತುಂಬಾನೇ ತಟ್ಟುತ್ತೆ. ಶಾಲೆಯಲ್ಲಿ ಅವರಿಗೆ ಕುಡಿಯೋಕೆ ನೀರು ಕೊಡ್ತಿರ್ಲಿಲ್ಲ, ಯಾಕಂದ್ರೆ ಅವರು ನೀರನ್ನಾಗ್ಲಿ ನೀರಿನ ಪಾತ್ರೆಯನ್ನಾಗ್ಲಿ ಮುಟ್ಟೋ ಹಾಗಿರ್ಲಿಲ್ಲ. ಶಾಲೆಯಲ್ಲಿ ಪ್ಯೂನ್ ಇದ್ರೆ ಮಾತ್ರ ಅವರಿಗೆ ನೀರು ಸಿಗೋದು. ಒಂದು ವೇಳೆ ಆತ ಇಲ್ಲ ಅಂದ್ರೆ ಇಡೀ ದಿನ ಬಾಯಾರಿಕೆಯಲ್ಲೇ ಕಳೆಯಬೇಕಿತ್ತು. ಅಂಥ ಪರಿಸ್ಥಿತಿ. ಅಸ್ಪೃಶ್ಯತೆ ಅನ್ನೋದು ಬರೀ ನೀರಿಗೆ ಸೀಮಿತವಾಗಿರಲಿಲ್ಲ. ಶಾಲೆಯಲ್ಲಿ ಕೂಡ ಬೇರೆ ಮಕ್ಕಳ ಜೊತೆ ಕೂರೋ ಹಾಗಿರಲಿಲ್ಲ. ಅವ್ರನ್ನ ಪ್ರತ್ಯೇಕವಾಗಿ ಕೂರಿಸ್ತಿದ್ರು. ಅಷ್ಟೇ ಅಲ್ಲ, ಅವ್ರು ಕೂರೋಕೆ ತಮ್ಮದೇ ಆದ ಒಂದು ಗೋಣಿಚೀಲವನ್ನ ಮನೆಯಿಂದ ತರಬೇಕಿತ್ತು, ಮತ್ತೆ ಸಂಜೆ ಅದನ್ನ ವಾಪಸ್ ತಗೊಂಡೋಗ್ಬೇಕಿತ್ತು. ಪ್ರತಿದಿನ ಈ ಥರದ ಅವಮಾನವನ್ನ ಅವರು ಸಹಿಸಬೇಕಾಗಿತ್ತು. ಸರಿ, ಈ ಎಲ್ಲ ಬಾಲ್ಯದ ಕಷ್ಟಗಳಿಂದ ಮುಂದೆ ಬಂದು ಅವರು ಜಾತಿ ವ್ಯವಸ್ಥೆ ವಿರುದ್ಧ ತಮ್ಮ ಜೀವನದುದ್ದಕ್ಕೂ ಹೇಗೆ ಹೋರಾಡಿದ್ರು ಅನ್ನೋದರ ಕಡೆಗೆ ಈಗ ಗಮನ ಹರಿಸೋಣ. ಅವರ ಸಾಮಾಜಿಕ ಸ್ಥಿತಿ ಹೀಗಿದ್ರೂ ಅವರ ಓದು, ಅವರ ಜ್ಞಾನದ ಹಸಿವು ಮಾತ್ರ ಅದ್ಭುತ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ BA, MA, PhD ಮಾಡಿದ್ದಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ MSc, DSc ಪದವಿ. ಲಂಡನ್ನಲ್ಲೇ ಬ್ಯಾರಿಸ್ಟರ್ ಆಗಿ ಕಾನೂನು ಓದಿದ್ರು. ಅಷ್ಟೇ ಅಲ್ಲ, 64 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಮತ್ತು 11 ಭಾಷೆಗಳಲ್ಲಿ ಪ್ರಾವೀಣ್ಯತೆ. ಅವರ ಕಾಲದ ಅತ್ಯಂತ ವಿದ್ಯಾವಂತ ಭಾರತೀಯರಲ್ಲಿ ಒಬ್ಬರಾಗಿದ್ರು ಅವರು. ಅವರ ಹೋರಾಟ ಬರೀ ಮಾತುಗಳಿಗೆ ಸೀಮಿತವಾಗಿರಲಿಲ್ಲ, ಅದು ಕೃತಿಯಲ್ಲಿತ್ತು. 1927ರ ಮಹಾಡ್ ಸತ್ಯಾಗ್ರಹವನ್ನೇ ನೋಡಿ. ಸಾರ್ವಜನಿಕ ಕೆರೆಯ ನೀರನ್ನ ಬಳಸೋದು ಎಲ್ಲರ ಹಕ್ಕು ಅಂತ ಪ್ರತಿಪಾದಿಸಿ ಒಂದು ದೊಡ್ಡ ಮೆರವಣಿಗೆ ಮಾಡಿದ್ರು. ಆಮೇಲೆ 1930ರಲ್ಲಿ ಕಲಾರಾಮ್ ದೇವಾಲಯ ಪ್ರವೇಶ ಚಳುವಳಿ. ದಲಿತರಿಗೆ ದೇವಸ್ಥಾನ ಪ್ರವೇಶದ ಹಕ್ಕಿಗಾಗಿ ಹೋರಾಡಿದ್ರು. 1932ರ ಪೂರ್ಣ ಒಪ್ಪಂದ ಅಂತೂ ಒಂದು ಐತಿಹಾಸಿಕ ಘಟ್ಟ. ಶಾಸಕಾಂಗದಲ್ಲಿ ಶೋಷಿತ ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಈಗ ಅವರ ಜೀವನದ ಇನ್ನೊಂದು ಬಹುಮುಖ್ಯ ಘಟ್ಟಕ್ಕೆ ಬರೋಣ. ಅದೇ ಆಧುನಿಕ ಭಾರತವನ್ನ ಕಟ್ಟೋದ್ರಲ್ಲಿ ಅವರ ಪಾತ್ರ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ದೇಶದ ಮೊದಲ ಕಾನೂನು ಮತ್ತು ನ್ಯಾಯ ಸಚಿವರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನೇ ನೇಮಕ ಮಾಡಲಾಯಿತು. ಇದು ಅವರ ಜ್ಞಾನಕ್ಕೆ, ಅವರ ಸಾಮರ್ಥ್ಯಕ್ಕೆ ಸಿಕ್ಕಿದ ಒಂದು ದೊಡ್ಡ ಗೌರವ. ಅದಾದ ನಂತರ ಭಾರತದ ಭವಿಷ್ಯವನ್ನೇ ನಿರ್ಧರಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಅವರ ಹೆಗಲಿಗೆ ಬಂತು. ಅದೇ ಭಾರತದ ಸಂವಿಧಾನ ರಚನಾ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರ ಆಯ್ಕೆ. ಇದೇ ಕಾರಣಕ್ಕೆ ಇವತ್ತಿಗೂ ಅವರನ್ನ ಭಾರತೀಯ ಸಂವಿಧಾನದ ಶಿಲ್ಪಿ ಅಂತ ನಾವು ಹೆಮ್ಮೆಯಿಂದ ಕರಿತೀವಿ. ಆ ಸಂವಿಧಾನದ ಮೂಲಕ ಅವರು ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನ ದೇಶದಲ್ಲಿ ಸ್ಥಾಪಿಸೋಕೆ ಶ್ರಮಿಸಿದ್ರು. ಅಸ್ಪೃಶ್ಯತೆಯನ್ನ ಕಾನೂನು ಬಾಹಿರ ಮಾಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳನ್ನ ಖಾತ್ರಿಪಡಿಸಿದ್ದು, ಮಹಿಳೆಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನ ನೀಡಿದ್ದು, ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರನ್ನ ರಕ್ಷಿಸೋಕೆ ವಿಶೇಷ ಕಾನೂನುಗಳನ್ನ ತಂದಿದ್ದು, ಇದೆಲ್ಲವೂ ಅವರ ದೂರದೃಷ್ಟಿಯ ಫಲ. ಈಗ ಅವರ ಜೀವನದ ಕೊನೆಯ ಆದರೆ ತುಂಬಾನೇ ಪ್ರಮುಖವಾದ ಒಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನಿರ್ಧಾರದ ಬಗ್ಗೆ ನೋಡೋಣ. ಹಿಂದೂ ಧರ್ಮದ ಒಳಗೆ ಇದ್ದು ಜಾತಿ ವ್ಯವಸ್ಥೆಯನ್ನ ಸುಧಾರಿಸೋಕೆ ಅವರು ದಶಕಗಳ ಕಾಲ ಹೋರಾಡಿದ್ರು. ಆದರೆ ಕೊನೆಗೆ ಜಾತಿ ವ್ಯವಸ್ಥೆ ಅನ್ನೋದು ಆ ಧರ್ಮದಿಂದ ಬೇರ್ಪಡಿಸೋಕೆ ಆಗದಷ್ಟು ಆಳವಾಗಿ ಬೆಸೆಕೊಂಡಿದೆ ಅನ್ನೋ ತೀರ್ಮಾನಕ್ಕೆ ಬಂದರು. ಇದು ಅವರ ಜೀವನದ ಒಂದು ದೊಡ್ಡ ತಿರುವು. ಈ ನಿರ್ಧಾರದ ನಂತರ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು.
ಅಷ್ಟೇ ಅಲ್ಲ, ತಮ್ಮನ್ನ ಹಿಂಬಾಲಿಸಿದ ಜನರಿಗೆ 22 ಪ್ರತಿಜ್ಞೆಗಳನ್ನು ಬೋಧಿಸಿದ್ರು. ಅದರಲ್ಲಿ ಕೆಲವನ್ನ ನೋಡೋದಾದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ನಂಬಿಕೆ ಇಡೋದಿಲ್ಲ, ಬುದ್ಧ ವಿಷ್ಣುವಿನ ಅವತಾರ ಅಂತ ನಂಬೋದಿಲ್ಲ, ಮನುಷ್ಯರೆಲ್ಲರೂ ಸಮಾನರು ಅಂತ ನಂಬುತ್ತೇನೆ, ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತೇನೆ. ಹೀಗೆ ಈ ಪ್ರತಿಜ್ಞೆಗಳು ಜಾತಿ ಆಧಾರಿತ ಸಮಾಜದಿಂದ ಅವರು ಸಂಪೂರ್ಣವಾಗಿ ಹೊರಬಂದಿದ್ದನ್ನು ತೋರಿಸುತ್ತೆ. ಅಕ್ಟೋಬರ್ 14, 1956 ನಾಗ್ಪುರದಲ್ಲಿ ನಡೆದ ಆ ದಿನ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಅವರ ಜೊತೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರು. ಬಹುಶಃ ಇದು ಇಡೀ ಜಗತ್ತಿನ ಇತಿಹಾಸದಲ್ಲೇ ನಡೆದ ಅತಿದೊಡ್ಡ ಸಾಮೂಹಿಕ ಮತಾಂತರಗಳಲ್ಲಿ ಒಂದು. ಅವರ ಪ್ರಭಾವ ಎಷ್ಟಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಕೊನೆಯದಾಗಿ ಅವರ ಪರಂಪರೆಯ ಕಡೆಗೆ ಮತ್ತೆ ಬರೋಣ. ಇಂದು ನಾವು ಆಚರಿಸೋ ಅಂಬೇಡ್ಕರ್ ಜಯಂತಿ ಯಾಕಿಷ್ಟೊಂದು ಅರ್ಥಪೂರ್ಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅವರ ಪರಂಪರೆ ಬರೀ ಭಾರತಕ್ಕೆ ಸೀಮಿತಲಾಗಿಲ್ಲ, ಅದು ಜಗತ್ತಿನಾದ್ಯಂತ ಹರಡಿದೆ. ಲಂಡನ್ನಲ್ಲಿ ಅವರು ವಾಸವಿದ್ದ ಮನೆಗೆ ಇವತ್ತಿಗೂ ಒಂದು ಫಲಕ ಹಾಕಿ ಗೌರವಿಸಲಾಗಿದೆ. ನಮ್ಮ ಭಾರತ ಸರ್ಕಾರ 2015ರಲ್ಲಿ ಅವರ ಸ್ಮರಣಾರ್ಥ ನಾಣ್ಯವನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ಅವರ ಕೊಡುಗೆಯನ್ನ ಜಗತ್ತು ಮರೆತಿಲ್ಲ. ಈ ಗೌರವಗಳ ಪಟ್ಟಿ ಮುಂದುವರಿಯುತ್ತೆ. 1990ರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನ ನೀಡಲಾಯಿತು. ವಿಶ್ವಸಂಸ್ಥೆಯಲ್ಲಿ ಅವರ ಜನ್ಮದಿನವನ್ನ ಆಚರಿಸಲಾಗಿದೆ. ಗೂಗಲ್ ಕೂಡ ಅವರ 124ನೇ ಹುಟ್ಟಿದ ಹಬ್ಬಕ್ಕೆ ವಿಶೇಷ ಡೂಡಲ್ ಮಾಡಿ ಗೌರವಿಸಿದೆ. ಮಹಾರಾಷ್ಟ್ರದಲ್ಲಿ ಅವರ ಜನ್ಮದಿನವನ್ನ ಜ್ಞಾನ ದಿನ ಅಂತಾನೆ ಆಚರಿಸಲಾಗುತ್ತೆ. ಇದೆಲ್ಲ ಅವರ ಸ್ಥಾನಮಾನವನ್ನ ತೋರಿಸುತ್ತೆ. ಹಾಗಾಗಿ ಅಂಬೇಡ್ಕರ್ ಜಯಂತಿ ಎಂದರೆ ಅದು ಕೇವಲ ಒಬ್ಬ ವ್ಯಕ್ತಿಯ ಹುಟ್ಟಿದ ಹಬ್ಬ ಅಲ್ಲ, ಅದು ಸಮಾನತೆ, ಜ್ಞಾನ ಮತ್ತು ಮಾನವ ಹಕ್ಕುಗಳಿಗಾಗಿ ನಡೆದ ಒಂದು ದೊಡ್ಡ ಹೋರಾಟವನ್ನ ಆಚರಿಸುವ ಹಬ್ಬ. ಕೊನೆಯದಾಗಿ ಅವರ ಒಂದು ಶಕ್ತಿಯುತ ಮತ್ತು ಸ್ಮರಣೀಯ ಮಾತಿನೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ. ಶಿಕ್ಷಣ ನೀಡಿ, ಸಂಘಟಿತರಾಗಿ, ಹೋರಾಡಿ. ಈ ಮಾತುಗಳು ಕೇವಲ ಒಂದು ಘೋಷಣೆಯಲ್ಲ, ಬದಲಾಗಿ ಒಂದು ಉತ್ತಮ ಸಮಾಜವನ್ನ ಕಟ್ಟೋಕೆ ನಮಗೆಲ್ಲರಿಗೂ ಸಿಕ್ಕಿರುವ ಒಂದು ಮಾರ್ಗದರ್ಶಿ.